ಕರ್ನಾಟಕ ಏನ್ ಲೆಕ್ಕಾಚಾರ? ಈ ಸರ್ವೆಯಲ್ಲಿ ಕರ್ನಾಟಕದ ಕೂಡ ಲೆಕ್ಕಾಚಾರ ಬಂದಿದೆ. ಸೊ ಕರ್ನಾಟಕದಲ್ಲಿ ಯಾರ ಪರ ಮತದಾರರು ಒಲವನ್ನ ತೋರಿಸಿದ್ದಾರೆ? ಎಲೆಕ್ಷನ್ ನಲ್ಲಿ ದಳ ಕಮಲ ದೋಸ್ತಿ ಜಾದು ಮಾಡುತ್ತಾ ಅಥವಾ ಏಟ್ ತಿನ್ನುತ್ತಾ? ಕಾಂಗ್ರೆಸ್ ಕೈ ಹಿಡಿಯುತ್ತಾ? ಗ್ಯಾರಂಟಿಯ ಯೋಜನೆಗಳು ಬಹಳ ಈ ಬಾರಿ ಕುತೂಹಲವನ್ನ ಉಂಟಿಸಿರುವಂತದ್ದು ಅಂದ್ರೆ ಅದು ಗ್ಯಾರಂಟಿಯ ವಿಚಾರ. ಟಾರ್ಗೆಟ್ 20 ಕಾಂಗ್ರೆಸ್ ತಲುಪೋದಕ್ಕೆ ಸಕ್ಸಸ್ ಆಗುತ್ತಾ? ಮೋದಿ ಗ್ಯಾರಂಟಿನ ಅಥವಾ ಸಿದ್ದರಾಮಯ್ಯ ಗ್ಯಾರಂಟಿನ? ಯಾವುದು ವರ್ಕೌಟ್ ಆಗುತ್ತೆ? ಯಾರ ಗ್ಯಾರಂಟಿಗೆ ಮಣೆಯನ್ನ ಹಾಕ್ತಾನೆ ಮತದಾರ ಪ್ರಭು? ಸೊ ಕಾಂಗ್ರೆಸ್ಗೆ ಹಿನ್ನಡೆ ಅಂತ ಟೈಮ್ಸ್ ನೌನ ಸಮೀಕ್ಷೆ ಹೇಳುತ್ತಾ ಇದೆ. ಬಟ್ ಹಿನ್ನಡೆ ಯಾವ ಲೆಕ್ಕಾಚಾರದಲ್ಲಿ ಅಂತ ಹೇಳಿ, ಒಂದ್ ಕಡೆಗೆ ಬಿಜೆಪಿಗೆ 21, ಜೆಡಿಎಸ್ಗೆ 2, ಕಾಂಗ್ರೆಸ್ಗೆ 5. ಕಾಂಗ್ರೆಸ್ ಹೇಳ್ಕೊಳ್ಬಹುದು ನಮ್ ಲಾಸ್ಟ್ ಟೈಮ್ ಒಂದೇ ಇದ್ದಿದ್ರು, ನಾವು ಜಾಸ್ತಿ 4 ತಗೊಳ್ತಾ ಇದೀವಿ, 5 ಸೀಟ್ಗಳು ಬಂದಿದೀವಿ ಅಂತ ಹೇಳಿ. ಬಟ್ ಟಾರ್ಗೆಟ್ 20 ಇಟ್ಕೊಂಡಾಗ ಅವ್ರಿಗೆ ಕಡಿಮೆನೆ ಅಂತ ಹೇಳಿ. ಬಿಜೆಪಿ ಕಳ್ಕೊಳ್ತಾ ಇದೆ, 25 ಇದ್ದಿದ್ದು 4 ಸೀಟ್ಗಳನ್ನ ಕಳ್ಕೊಳ್ತಾ ಇದೆ. ಜೆಡಿಎಸ್ ಕೂಡ ಒಂದೇ ಇದ್ದಿದ್ದು 1 ಗೇನ್ ಮಾಡ್ಕೊಳ್ತಾ ಇದೆ ಅಂತ ಹೇಳಿ. ಸೊ ಲೆಕ್ಕಾಚಾರಗಳು ಬೇರೆ ಬೇರೆ ರೀತಿಯಲ್ಲಿ. ಇದರಲ್ಲಿ ಪ್ರಭಾವ ಬೀರ್ತಾ ಇರೋದು ಕಾಂಗ್ರೆಸ್ಗೆ ಕೈ ಹಿಡಿತಾ ಇರುವಂತದ್ದು ಏನು ಗ್ಯಾರಂಟಿಗಳು ಅನ್ನೋದ್ರಲ್ಲಿ ಯಾವ ಅನುಮಾನವೂ ಕೂಡ ಇದ್ದಂಗೆ ಕಾಣಿಸ್ತಾ ಇಲ್ಲ. ಬಟ್ ಎಲ್ಲವೂ ಕೂಡ ಈ ಬಾರಿ ಎಕ್ಸ್ಪೆರಿಮೆಂಟ್ ನಡೆಯುತ್ತೆ. ಚರ್ಚೆ ಮಾಡೋಣ ಈ ವಿಚಾರದಲ್ಲಿ. ಓಕೆ, ರಘು ದೊಡ್ಡೇರಿ ಅವರೇ, ಸೊ ಇವೆಲ್ಲವೂ ಕೂಡ ಎಫೆಕ್ಟ್ ಕರ್ನಾಟಕದ ಮೇಲೆ ನಿಮಗೆ ಗ್ಯಾರಂಟಿಯಿಂದನೇ ಸಿಗುತ್ತೆ ಅನ್ನೋದು, ಅಥವಾ ನಿಮ್ಮ ನಾಯಕರುಗಳ ಹಲವು ಹೇಳಿಕೆಗಳಿತ್ತು? ಒಂದ್ ಕಡೆಗೆ ದೇಶ ವಿಭಜನೆ ಇರಬಹುದು, ರೈತರ ಪರಿಹಾರಕ್ಕೋಸ್ಕರ ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾರೆ ಅನ್ನೋದಾಗಿರ್ಬಹುದು, ಇನ್ನೊಂದ್ ಕಡೆಗೆ ಬರ ಬರ್ಲಿ ಅಂತ ರೈತರು ಕಾಯ್ಕೊಂಡು ಕೂಡ್ತಾರೆ ಅಂತ ಆಗಿರ್ಬಹುದು, ಇನ್ನೊಂದ್ ಕಡೆಗೆ ರಾಮ ಮಂದಿರ ಆದ್ರೆ ಹತ್ಯಾಕಾಂಡ ಆಗ್ಬಿಡುತ್ತೆ ಅನ್ನೋ ಹೇಳಿಕೆಗಳು. ಇವೆಲ್ಲ ಜನರ ಮೇಲೆ ಇಂಪ್ಯಾಕ್ಟ್ ಆಗಲ್ಲ ಅಂದ್ಕೊಳ್ತೀರಾ? ಖಂಡಿತವಾಗ್ಲೂ ನಾವು ಅರುಣ್, ತಾವೇನು ಪ್ರಶ್ನೆ ಕೇಳಿದ್ದೀರಿ, ತಾವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಮೊದಲು ನಮ್ಮ ಬಿಜೆಪಿ ವಕ್ತಾರೆ ಒಂದು ವಿಚಾರವನ್ನು ಹೇಳಿದ್ದಾರೆ, ಮತ್ತು ನಮ್ಮ ಇವರು ಡಿಸೋಜ್ ಅವರು ಕೂಡ ಹೇಳ್ತಾ ಇದ್ರು. ಒಂದು ವಿಚಾರವನ್ನು ನಾನು ಹೇಳ್ತೇನೆ, ದಕ್ಷಿಣ ಭಾರತದಲ್ಲಿ ಯಾವ ಸ್ಥಾನಗಳು ಬರ್ತದೆ ಅಂತ ಅವ್ರು ಕೇಳ್ತಾ ಇದ್ರು ನನಗೆ. ಸೊ ಕಳೆದ ಚುನಾವಣೆಯಲ್ಲಿ ತಮಿಳುನಾಡಿನಲ್ಲಿ 8 ಸೀಟ್ಗಳು, ಕೇರಳದಲ್ಲಿ 16 ಸೀಟ್ಗಳನ್ನು ಗೆದ್ದು, ಮತ್ತು ಕರ್ನಾಟಕದಲ್ಲಿ 1 ಸೀಟನ್ನು ಗೆದ್ದಿದ್ದು ಬಿಟ್ಟರೆ ನಾವು ಎಂಟೈರ್ ದಕ್ಷಿಣ ಭಾರತದಲ್ಲಿ ಇನ್ಕ್ಲೂಡಿಂಗ್ ಕರ್ನಾಟಕ ನಾವು ಕಮ್ಮಿಯನ್ನು ಗೆದ್ದಿದ್ವಿ. ಈ ವರ್ಷ ಈ ಸಾರಿ ನಾವು 2 ರಾಜ್ಯಗಳಲ್ಲಿ ಅಧಿಕಾರದಲ್ಲಿದ್ದೇವೆ, ಕರ್ನಾಟಕ ಮತ್ತು ತೆಲಂಗಾಣದಲ್ಲಿ. ಈ 2 ರಾಜ್ಯಗಳಿಂದ ಸರಿಸುಮಾರು 45 ಸ್ಥಾನಗಳಿದೆ. ಸೊ ಅದೇ ರೀತಿ ಶರ್ಮಿಳಾ ಅವರು ನಮ್ಮ ಪಕ್ಷಕ್ಕೆ ಜಾಯ್ನ್ ಆಗಿದ್ದರಿಂದ ಆಂಧ್ರದಲ್ಲೂ ಕೂಡ 25 ಸ್ಥಾನಗಳಲ್ಲಿ ನಾವು ಮುಂಚೂಣಿನಲ್ಲಿ ಹೋಗ್ತಾ ಇದ್ದೇವೆ. ಓವರ್ ಆಲ್ ಆಗಿ ಇಲ್ಲಿರ್ತಕ್ಕಂಥ 104 ಸ್ಥಾನಗಳಲ್ಲಿ ಸರಿಸುಮಾರು 70ರಿಂದ 75ರ ಆಸುಪಾಸಿನಲ್ಲಿ ಕರ್ನಾಟಕ ಒಳಗೊಂಡಂತೆ ಎಲ್ಲ ರಾಜ್ಯದಲ್ಲಿ ನಾವು ಗೆಲ್ತೀವಿ ಅಂತ ಹೇಳ್ತೇವೆ. ಇನ್ನು ಕರ್ನಾಟಕದ ಗ್ಯಾರಂಟಿ ವಿಚಾರಕ್ಕೆ ಬರೋದಾದ್ರೆ, ಕರ್ನಾಟಕ ಕಾಂಗ್ರೆಸ್ ಗ್ಯಾರಂಟಿ ಮಾತ್ರ ನಂಬ್ಕೊಂಡಿಲ್ಲ. ಕರ್ನಾಟಕ ಕಾಂಗ್ರೆಸ್ ಕರ್ನಾಟಕದಲ್ಲಿ ಯಾವಾಗಲೂ ಗ್ಯಾರಂಟಿ ಅಂದ್ರೆ ಒಂದು ಆರ್ಥಿಕ ಪುನಶ್ಚೇತನ ಯೋಜನೆಯನ್ನು ಕೊಟ್ಟಿದ್ದೇವೆ. ಯಾರು ಬಡವರಿದ್ದಾರೆ, ಯಾರು ಬೆಲೆ ಏರಿಕೆಯಿಂದ ಹಿಂದಿನ ಬಿಜೆಪಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯದ ದುರಾಡಳಿತದಿಂದ ಮತ್ತೆ ಬೆಲೆ ಏರಿಕೆಯಿಂದ ತತ್ತರಿಸಿದಂತ ಜನರಿಗೆ ಒಂದು ಆರ್ಥಿಕ ಪುನಶ್ಚೇತನ ಕೊಟ್ಟು ಅವರಿಗೆ ಜೀವನದ ಗ್ಯಾರಂಟಿಯನ್ನು ಕೊಟ್ಟಿದ್ದೇವೆ, ಬದುಕುವ ಹಕ್ಕನ್ನು ಕೊಟ್ಟಿದ್ದೇವೆ. ಆ ಬದುಕಿನ ಹಕ್ಕು ಒಂದು ಭಾಗದಲ್ಲಿ ನಮಗೆ ಅದು ಒಂದು ಭಾಗ ಮಾತ್ರ. ಸೊ ಆದ್ರೆ ಈ ಕರ್ನಾಟಕದಲ್ಲಿ ನಿಜವಾಗ್ಲೂ ನಾವು ಸರ್ವ ಜನಾಂಗದ ಶಾಂತಿಯ ತೋಟ, ಕರ್ನಾಟಕ ಅಂದ್ರೆ ಸರ್ವ ಜನಾಂಗದ ಶಾಂತಿಯ ತೋಟ. ಆ ಸರ್ವ ಜನಾಂಗದ ಶಾಂತಿಯ ತೋಟನ, ಕಾನೂನು ಸುವ್ಯವಸ್ಥೆಯನ್ನ, ಒಬ್ಬ ನಿಜವಾದ ಪ್ರಜೆ ನಿಜವಾಗ್ಲೂ ಬದುಕೋದಕ್ಕೆ ಅವಶ್ಯಕತೆ ಇರ್ತಕ್ಕಂಥದ್ದು ನೆಮ್ಮದಿಯಿಂದ ಬದುಕೋದು, ಆ ನೆಮ್ಮದಿಯ ಬಾಳನ್ನ ಕೊಡ್ತಾ ಇದ್ದೇವೆ. ಜೊತೆಗೆ ನಮ್ಮ ಗ್ಯಾರಂಟಿಯ ಮತ್ತೆ ಅಭಿವೃದ್ಧಿಯ ಪರ್ವವನ್ನು ನಾವು ಆರಂಭಿಸಿದ್ದೇವೆ. ಸೊ ಹಾಗಾಗಿ ಮುಖ್ಯಮಂತ್ರಿಗಳ ಮಾತನ್ನು ಕೇಳ್ತಾ ಇದ್ದೇನೆ ವಿಧಾನಸೌಧ ಮುಂಭಾಗದಲ್ಲಿ. ಅಭಿವೃದ್ಧಿ ಅಂತಾರೆ, ನಾವು 5 ಗ್ಯಾರಂಟಿಗಳು ಕೊಟ್ಟಿದ್ದು ಅಭಿವೃದ್ಧಿ ಅಲ್ವೇನ್ರಿ ಅಂತ ಕೇಳ್ತಾ ಇದ್ರು. ನಂಗೆ ಗೊತ್ತಿಲ್ಲ ಅದು ಅಭಿವೃದ್ಧಿ ಆಗೋದಾದ್ರೆ ಉಳಿದಂಥದ್ದು ಅಭಿವೃದ್ಧಿಗಳು ಏನು ಅಂತ ನನಗೆ. ಓಕೆ, ಎಸ್ ಸುರಭಿ ಅವರೇ, ಅವ್ರಿಗೆ ವಿಶ್ವಾಸ ಇದೆ ಅವ್ರು ಈ ಬಾರಿ ಒಂದಿಷ್ಟು ಸೀಟ್ಗಳನ್ನಾದ್ರೂ ಗೇನ್ ಮಾಡ್ಕೊಳ್ತೀವಿ ಅಂತ ಹೇಳಿ. ನೀವ್ಯಾಕೆ ಅವರನ್ನು ಅಷ್ಟೊಂದು ವೀಕು ಅಂತ ಅನ್ಕೊಳ್ತಾ ಇದ್ರೆ ಕಾಂಗ್ರೆಸ್? ಈಗ ರಾಜ್ಯದಲ್ಲೂ ಸಮೀಕ್ಷೆ ಮಾಡಿದಂತ ಸಂದರ್ಭದಲ್ಲಿ ನೀವು ಜೆಡಿಎಸ್ ಆಲ್ಮೋಸ್ಟ್ ಆಲ್ 90-30 ಸೀಟ್ಗಳನ್ನ ಪಡ್ಕೊಳ್ಬಹುದು, ಗೌರ್ಮೆಂಟ್ ರಚನೆ ಮಾಡಬಹುದು ಅನ್ನೋ ಸಮೀಕ್ಷೆಗಳೆಲ್ಲ ಕಾಣಿಸ್ಕೊಳ್ತಾ ಇತ್ತು. 135 ಕಾಂಗ್ರೆಸ್ ಹೋಗುತ್ತೆ ಅಂತ ಲೆಕ್ಕ ಹಾಕೊಂಡಿರ್ಲಿಲ್ಲ, ಬಟ್ ಹೋದ್ರಲ್ವಾ? ನೋಡಿ, ಯಾವುದೇ ಆದಂತ ಅಸ್ಟ್ಯೂಟ್ ಪೊಲಿಟಿಕಲ್ ಪಾರ್ಟಿ ಅವರ ಆಪೋನೆಂಟ್ ನ ವೀಕ್ ಅಂತ ಯಾವತ್ತೂ ಅನ್ಕೊಳ್ಬಾರ್ದು. ರಾಜಕೀಯದಲ್ಲಿ ಅದು ದಟ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಮಿಸ್ಕನ್ಸೆಪ್ಷನ್. ಭಾರತೀಯ ಜನತಾ ಪಾರ್ಟಿನಲ್ಲಿ ನಾವು ಒಂದು ಕಾರ್ಯಕರ್ತ ಬೇಸ್ಡ್ ಪಾರ್ಟಿ, ಒಂದು ವೆರಿ ಆರ್ಗನೈಸೇಷನಲ್ ಸೆಂಟ್ರಿಕ್ ಪಾರ್ಟಿ. ನಾವು ಯಾವತ್ತೂ ಆತರ ಯೋಚನೆ ಮಾಡೋದಿಲ್ಲ. ವಿ ಆರ್ ಗೋಯಿಂಗ್ 100% ಪ್ರಿಪೇರ್ ಟು ವಿನ್ 28 ಔಟ್ ಆಫ್ 28 ಸೀಟ್ಸ್. ಅದನ್ನ ಮಾಡೋದಕ್ಕೆ ನಮಗೆ ನರೇಂದ್ರ ಮೋದಿ ಅವರು ಕೊಟ್ಟಿರುವಂತಹ ಒಂದು ಗೈಡೆನ್ಸ್, ಮಾರ್ಗದರ್ಶನ ಅಂಡ್ ಅವ್ರು ಮಾಡಿರುವಂತದ್ದು ಕರ್ನಾಟಕಕ್ಕೆ ಬಹಳಷ್ಟು. ಅದನ್ನ ಹೇಳಿದ್ರೆ ಸಾಕು, ಅದು ಒಂದು ಲಿಸ್ಟ್ ಆಗೋಗುತ್ತೆ. ಮುದ್ರಾ ಯೋಜನೆ ಇರಬಹುದು, ನಮ್ಮ 54 ಲ್ಯಾಕ್ ಫಾರ್ಮರ್ಸ್ಗೆ ಬಂದಿರೋ ಬೆನಿಫಿಟ್ ಆಗಿರ್ಬೋದು ಕಿಸಾನ್ ಯೋಜನೆಯಿಂದ, ಅಥವಾ ಯಾವುದೇ ಆದಂತಹ ಬಿಗ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್. 9 ಟೈಮ್ಸ್ ಇನ್ಕ್ರೀಸ್ ಆಗಿದೆ ರೈಲ್ವೆ ಬಜೆಟ್ ಕರ್ನಾಟಕಕ್ಕೆ ಏನ್ ಬಂದಿದೆಯೋ ಅದು. ಅಷ್ಟು ಅಮೌಂಟ್ ಕೊಟ್ಟಿರುವಂತ ನಮ್ಮ ನರೇಂದ್ರ ಮೋದಿ ಸರ್ಕಾರದನ್ನ ನಾವು ಪ್ರಚಾರ ಮಾಡೋದಕ್ಕೆ ನಾವು 100% ಆರ್ಗನೈಸೇಷನಲ್ ಸ್ಟ್ರೆಂತ್ ಏನಿದೆಯೋ ಅದನ್ನ ಫುಲ್ ಬ್ಲಾಸ್ಟ್ ಅಲ್ಲಿ ಹೋಗ್ತಾ ಇದೀವಿ. ಯಾವುದೇ ಆದಂತ ನಾವು ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇಲ್ಲ. ನಮಗೇನ್ ಕಾನ್ಫಿಡೆನ್ಸ್ ಇದೆ ಅಂದ್ರೆ, ನಮ್ಮ ಕರ್ನಾಟಕದಿಂದ ಪ್ರಧಾನಮಂತ್ರಿ ಮೋದಿ ಅವರ ಮಿಷನ್ ಏನಿದೆ, ನೆಕ್ಸ್ಟ್ ಅಮೃತ್ ಕಾಲದಲ್ಲಿ
1000 ಇಯರ್ಸ್ ಭಾರತಕ್ಕೆ 1000 ಇಯರ್ಸ್ಗೆ ಅವ್ರು ಒಂದು ಫೌಂಡೇಶನ್ ಕಟ್ಟಬೇಕು ಅಂತ ಇರುವಂತದ್ದು. ಒಂದು 10-20 ವರ್ಷ ಅಲ್ಲ. ಪ್ರಧಾನ ಮಂತ್ರಿ ಮೋದಿ ಅವರ ವಿಷನ್ ಏನಿದೆ ಅಂದ್ರೆ ನೆಕ್ಸ್ಟ್ ಟರ್ಮ್ ನಲ್ಲಿ 1000 ಇಯರ್ಸ್ ಭಾರತಕ್ಕೆ ಏನು ಕಟ್ಟಬೇಕು, ಎಕಾನಮಿ ಕಟ್ಟಬೇಕು, ಯಾವ ತರ ಸೋಷಿಯಲ್ ಸಿಚುವೇಶನ್ ಕಟ್ಟಬೇಕು ಅದನ್ನ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಕರ್ನಾಟಕದ ಕೊಡುಗೆ ಏನು ಅಂತ ನಾವು ಎಲ್ಲಾ ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಅದನ್ನ ಗಟ್ಟಿ ಮಾಡೋದಕ್ಕೆ ನಾವು ಕೆಲಸ ಮಾಡ್ತಾ ಇದೀವಿ. ನಾವು ಯಾರನ್ನು ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇಲ್ಲ. ಈ ಗ್ಯಾರಂಟಿ ವಿಷಯದಲ್ಲಿ ಒಂದು ನನಗೆ ಬೇಜಾರಾಗೋದು ಏನು ಅಂದ್ರೆ, ಬರ್ತೀನಿ ನಾನು ಗ್ಯಾರಂಟಿ ವಿಚಾರಕ್ಕೆ ಬರ್ತೀನಿ. ಗಂಗಾಧರ್ ಮೂರ್ತಿ ಅವರೇ, 28 ನಾವು ಇವಾಗ ನೀವು ಬರ್ತಾ ಇರೋದು 23 ಅಷ್ಟೇ. ಯು ಆರ್ ಲೂಸಿಂಗ್. ಗೇನಿಂಗ್ ಅಂತ ಹೇಳ್ಬೇಕಾ ಲೂಸಿಂಗ್ ಅಂತ ಹೇಳ್ಬೇಕು? ಯಾಕಂದ್ರೆ ನಿಮಗೆ ನೋಡಿದ್ರೆ 1 ಸೀಟ್ ಗೇನ್ ಆಗ್ತಾ ಇದೆ, ಅವ್ರಿಗೆ ನೋಡಿದ್ರೆ 4 ಮೈನಸ್ ಆಗ್ತಾ ಇದೆ. ಇಲ್ಲ, ಒಂದು ನೀವು ಗಮನಿಸಬೇಕು, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಾವು ಕಾಂಗ್ರೆಸ್ ಜೊತೆ ಅಲಯನ್ಸ್ ಅಲ್ಲಿ ಹೋಗಿದ್ವಿ. ಹೌದು, ಕಾಂಗ್ರೆಸ್ ಜೊತೆ ಗವರ್ಮೆಂಟ್ ಅನ್ನು ಮಾಡಿದ್ವಿ. ಜನ ಏನ್ ತೀರ್ಪು ಕೊಟ್ರು? ನಿಮ್ಮ ಅಲಯನ್ಸ್ ಕರೆಕ್ಟ್ ಅಲ್ಲ, ನೀವು ಅವರು ಯಾವತ್ತೂ ಕೂಡ ಸೇರಿದ್ರೆ ನಿಮ್ಮ ಮತ ಪರಿವರ್ತನೆ ಆಗಲ್ಲ, ಈ ಥರದೊಂದು ಮೆಸೇಜ್ ಕೊಟ್ಟು ಬಿಜೆಪಿಗೆ ಆಂಟಿ ಕಾಂಗ್ರೆಸ್ ಅವ್ರ ಜೊತೆ ಹೋದಂಥ ಜನತಾದಳಕ್ಕೂ ಬುದ್ಧಿ ಕಲಿಸಿದ್ರು, ಕಾಂಗ್ರೆಸ್ಗೂ ಬುದ್ಧಿ ಕಲಿಸಿದ್ರು. ಅದು ಇವತ್ತಿನ ಪರಿಸ್ಥಿತಿ ಏನಿದೆ ಅಂತಂದರೆ, ಕಾಂಗ್ರೆಸ್ ಅಧಿಕಾರದಲ್ಲಿದೆ, ಅಬ್ಸಲ್ಯೂಟ್ ಮೆಜಾರಿಟಿನಲ್ಲಿ. ಸೋತಿರ್ತಕ್ಕಂಥ ಎರಡೂ ಪಾರ್ಟಿಗಳು ಇವತ್ತು ಎಲೆಕ್ಷನ್ ಫೇಸ್ ಮಾಡ್ತಾ ಇದ್ದಾರೆ. ಎರಡೂ ಪಾರ್ಟಿಗಳ ಹುಟ್ಟು ಏನಿದೆ, ಇತಿಹಾಸ ನೋಡ್ತಾ ಹೋದರೆ ಆಂಟಿ ಕಾಂಗ್ರೆಸ್ ಪಾರ್ಟಿಗಳಿವೆ ಎರಡು. ಕಾಂಗ್ರೆಸ್ಸಿನ ವಿರುದ್ಧವಾಗಿ ಕಟ್ಟಿದಂಥ ಪಾರ್ಟಿಗಳು, ಜನಸಂಘ, BJP, ಜನತಾ ಪಕ್ಷ, ಜನತಾದಳ, JDS ಇವತ್ತಿಗೆ. ಹಾಗಾಗಿ ಜನರ ಮನಸ್ಥಿತಿ ಏನಿದೆ ಕರ್ನಾಟಕದಲ್ಲಿ ಅಂದರೆ, ಕಾಂಗ್ರೆಸ್ ಅವರೇ ತೋರಿಸ್ಕೊಟ್ಟಿರೋದು, ನಾವಲ್ಲ. ಅವ್ರೇನು ಹೇಳಿದ್ದು, ನೀವು ಈ ನಿಮ್ಮ ಅಲಯನ್ಸಲ್ಲಿ 20ಕ್ಕಿಂತ ಹೆಚ್ಚು ನೀವು ಹೋಗ್ತೀರಿ ಅಂದರೆ, ಆಂಟಿ ಕಾಂಗ್ರೆಸ್ ಏನು ಓಟ್ ಇದೆ ಆ ಓಟ್ ಒನ್ ಸೈಡೆಡ್ ನಿಂತ್ಕೊಂಡ್ರೆ ಖಂಡಿತವಾಗ್ಲೂ BJP ಇದಕ್ಕಿಂತ ಮಾರ್ಜಿನ್ ಹೋದ್ರೂ ನೀವು ಆಶ್ಚರ್ಯ ಪಡಬೇಡಿ, ಇನ್ನೂ ನಂಬರ್ ಜಾಸ್ತಿ ಆಗುತ್ತೆ. ಎಸ್, ಭಾರತೀಯ ಜನತಾ ಪಾರ್ಟಿ ಆ್ಯಂಡ್ JDS ಅಲಯನ್ಸು ಹೋಗಿರ್ತಕ್ಕಂಥ ಕಾಂಬಿನೇಷನ್ ಇದೆಯಲ್ಲ, ಇಲ್ಲಿರೋದೇ ಹೆಂಗೆ ಕರ್ನಾಟಕ. ಈಗ ಉದಾಹರಣೆಗೆ ಏನು ಅಂತಂದರೆ, ಅವರು 36%ಗೂ ಹೆಚ್ಚು ಮತ ತಗೊಂಡಿದ್ದಾರೆ ಅಸೆಂಬ್ಲಿನಲ್ಲೇ, ನಾವು 13% ತಗೊಂಡಿದ್ದೇವೆ. BJP 34% ಏನೋ ತಗೊಂಡಿದೆ, 34-35 ಏನೋ ತಗೊಂಡಿದೆ. ಎಷ್ಟಾಯಿತು? ಸೋತಿರೋ ರಿಸಲ್ಟೇ ತಗೊಳ್ಳೋಣ. ಮ್ಯಾಥಮೆಟಿಕಲ್ ಆಗೋದು ಅದನ್ನೇ ಹೇಳಿದ್ದು, ಮ್ಯಾಥಮೆಟಿಕ್ಸು ಜೊತೆಗೆ ಮ್ಯಾಥಮೆಟಿಕ್ಸು ಮತ್ತೆ ಕೆಮಿಸ್ಟ್ರಿ ಎರಡು ಕರೆಕ್ಟ್ ಆಗಿದೆ. ಈಗ ಲಾಸ್ಟ್ ಟೈಮು ನಮ್ದು ಕೆಮಿಸ್ಟ್ರಿ ಇತ್ತು, ಮ್ಯಾಥಮೆಟಿಕ್ಸ್ ಇರಲಿಲ್ಲ, ಅದು ಪ್ರಾಬ್ಲಮ್. ಹಾಗಾಗಿ ಕರ್ನಾಟಕದ ಈ ಏನ್ ಸಮೀಕ್ಷೆ ಇವತ್ತಿಗೆ ಈ ಸಮೀಕ್ಷೆ ಇನ್ನು ಹೋಗ್ತಾ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅವ್ರನ್ನ ಸೋಲ್ಸೋದು ಬಹಳ ಹತ್ರದಲ್ಲಿದೆ. ನೋಡಿದೀವಿ ನಾವು.